80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಗೌರಿಬಿದನೂರು ತಾಲೂಕು ಆಡಳಿತ ವತಿಯಿಂದ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಾಲೂಕಿನ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು, ತಹಸೀಲ್ದಾರ್ ಅರವಿಂದ, ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಕೆ ಹೊನ್ನಯ್ಯ, ನಗರಸಭಾ ಆಯುಕ್ತರಾದ ರಮೇಶ್ ಸೇರಿದಂತೆ ಇತರೆ ಗಣ್ಯರು ಆಗಮಿಸಿದ್ದರು. ಪ್ರತಿಯೊಬ್ಬ ಗಣ್ಯರು ಗಾಂಧಿ ಟೊಪ್ಪಿ ಧರಿಸುವ ಮೂಲಕ ರಾಷ್ಟ್ರಪ್ರೇಮ ಮೆರೆದರು. ನಂತರ ರಾಷ್ಟ್ರಗೀತೆ, ದೇಶಭಕ್ತಿ ಗೀತೆಗಳನ್ನು ಮೊಳಗಿಸುವ ಮೂಲಕ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಬ್ಯಾಂಡ್ಸೆಟ್ ಮೂಲಕ ಮಾಡಲಾದ ಪರೇಡ್ ಎಲ್ಲರ ಗಮನ ಸೆಳೆಯಿತು. ಜೊತೆಗೆ ರಾಷ್ಟ್ರಭಕ್ತಿಗೆ ಸಂಬಂಧಿಸಿದ ಹಾಡುಗಳಿಗೆ ವಿವಿಧ ಶಾಲಾ ವಿದ್ಯಾರ್ಥಿಗಳು ಅದ್ಭುತ ನೃತ್ಯ ಪ್ರದರ್ಶಿಸಿದರು. ಇನ್ನು ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು, ಸ್ವಾತಂತ್ರ್ಯ ಹೋರಾಟಗಾರರನ್ನು ಮತ್ತು ಅವರ ಬಲಿದಾನವನ್ನು ಸ್ಮರಿಸಿ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡುವುದಾಗಿ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಕಾರ್ಯಕ್ರಮ ಕುರಿತು ಮಾತನಾಡಿದ ತಹಶೀಲ್ದಾರ್ ಅರವಿಂದ್ ಅವರು ಮಾತನಾಡಿ, ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯದ ಹಿಂದೆ ನಮ್ಮ ಹಿರಿಯರ ಶ್ರಮವಿದೆ, ಅವರಿಗೆ ನಾವೆಲ್ಲ ಕೃತಜ್ಞರಾಗಿದ್ದೇವೆಂದು ತಿಳಿಸಿದರು. ಭಾರತ ಏನು ಕಂಡಿದೆ, ಸೈಂಟಿಫಿಕ್ ಫೀಲ್ಡಲ್ಲಾಗಿರ್ಬೋದು ಅಥವಾ ಎಲ್ಲ ರಂಗದಲ್ಲೂ ಕೂಡ, ಎಲ್ಲ ಇನೋವೇಷನ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂಥ ದೇಶ. ನಾವು ಭಾರತ ಟಾಪ್ 10 ದೇಶಗಳಲ್ಲಿ ಒಂದು ದೇಶ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ಹೇಳ್ಬೋದು. ಈ 80 ವರ್ಷಗಳಲ್ಲಿ ನಾವು ಸಾಧಿಸಿರ್ತಕ್ಕಂಥದ್ದು ಭಾಳಷ್ಟು ಗುರಿಯನ್ನು ಸಾಧಿಸಿದೆ. ನಾವು ಎಲ್ಲ ಸ್ವತಂತ್ರ ಹೋರಾಟಗಾರರು ಹಾಕೊಟ್ಟು ಹೋದಂತಹ ಹಾದಿಯಲ್ಲಿ ಅವರ ಪ್ರಿನ್ಸಿಪಲ್ಸ್ ಅನ್ನ ಮುಂದುವರಿಸೋಣ. ಇನ್ನು ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ ಮಾತನಾಡಿ, ಗೌರಿಬಿದನೂರು ಐತಿಹಾಸಿಕ ಹಿನ್ನೆಲೆಯುಳ್ಳ ತಾಲೂಕು. ಇಲ್ಲಿ ಸತತವಾಗಿ 3ನೇ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದ್ದು ನನ್ನ ಭಾಗ್ಯವೆಂದರು. ಕಾರ್ಯಕ್ರಮ ಕುರಿತು ಮಾತನಾಡಿದ ನಗರಸಭಾ ಆಯುಕ್ತ ರಮೇಶ್, ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ 6 ಲಕ್ಷ ಹೋರಾಟಗಾರರು ಪರಕೀಯರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅವರ ಹಾದಿ ನಮಗೆಲ್ಲಾ ಸ್ಫೂರ್ತಿ ಎಂದು ತಿಳಿಸಿದರು. ಈ ಹೋರಾಟಕ್ಕೆ ಶಸ್ತ್ರಗಳನ್ನ ಕೊಡಲಿಕ್ಕೆ ರೆಡಿಯಾದ್ರು. ಡಚ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಎಲ್ಲರೂ ಸಹ ಇದು ಶಸ್ತ್ರಗಳನ್ನ ಕೊಡಲಿಕ್ಕೆ ಸಿದ್ಧ ಆದರು. ಆದರೆ ಇವೆಲ್ಲಗಳನ್ನು ಹೊರತುಪಡಿಸಿ ನಮ್ಮ ಈ ಮಹನೀಯರು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಇದು ನಿಜಕ್ಕೂ ನಮ್ಮ ಒಂದು ಹೆಮ್ಮೆಯ ಸಂಗತಿ ಅನ್ನಲಿಕ್ಕೆ ವಿಚಾರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಅತ್ಯಂತ ವಿಜೃಂಭಣೆ ಮತ್ತು ಸಡಗರದಿಂದ ಆಚರಿಸಲಾದ ಇಂದಿನ ಸ್ವಾತಂತ್ರ್ಯ ದಿನಾಚರಣೆ ಗೌರಿಬಿದನೂರು ತಾಲೂಕಿಗೆ ಒಂದು ಮೆರಗು ತಂದಿದೆ. ಈ ದೇಶಭಕ್ತಿ ಪ್ರತಿಯೊಬ್ಬರಲ್ಲೂ ಸದಾ ಇರಲಿ. ವರದಿ ಭಾಸ್ಕರ್ ರೆಡ್ಡಿ, ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.